ಇವತ್ತು ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಅದೇನು ಅಂತಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ರು. ಈ ಭೇಟಿ ಒಂದು ರೀತಿಯಲ್ಲಿ ನಾನಾ ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ನಿಮ್ಮ ಜೊತೆ ಮಾತುಕತೆ ನಡೆಸಬೇಕು ಬನ್ನಿ ಸರ್, ಅವರನ್ನ ಕರೆಸಿದ್ದಾರೆ. ಜಾರಕಿಹೊಳಿ ಅವರು ಪ್ರತ್ಯೇಕವಾಗಿ ಮಾತುಕತೆ ನಡೆಸ್ತಾರೆ. 5 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ರು. ವಿಜೇಂದ್ರ ಅವರನ್ನ ಕರೆದಂತ ಹಿನ್ನೆಲೆಯಲ್ಲಿ ಜಾರಕಿಹೊಳಿ ಅವರು ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ನಮ್ಮ ತಾಲೂಕೆಲ್ಲ ಮುಖಂಡರು ಹೋರಾಟಗಾರರು ಇದ್ದಾರೆ, ನಮ್ಮ ಪಕ್ಷದ ಮುಖಂಡರು ಇದ್ದಾರೆ. ಯಾವ ಬಂದ್ರೆ ಸರ್ ಅಲ್ಲಿಗೆ ಬಂದ ನಿಮ್ಮ ಕಡೆ ಎಲ್ಲ ಚೆನ್ನಾಗಿದೆ. ಪವರ್ ಸೆಂಟರ್ ಆದಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆ ಬೆಳಗ್ಗೆ ವಿಜೇಂದ್ರ ಅವರು ಭೇಟಿ ಮಾಡಿದ್ರು. ಈಗ ಮಾಜಿ ಸಂಸದ ಸುರೇಶ್ ಅವರು ಕೂಡ ಭೇಟಿ ಮಾಡಿದ್ದಾರೆ. ರಾಜಕೀಯ ಬೆಳವಣಿಗೆ ಗರಿಗೆದರಿದೆ. ಮುಂದಿನ ರಾಜಕೀಯ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರಾ? ಈ ಹಿನ್ನೆಲೆ ಅಲರ್ಟ್ ಆಗಿರುವಂಥ DCM DK ಶಿವಕುಮಾರ್ ಹಾಗೂ ಮಾಜಿ ಸಂಸದ DK ಸುರೇಶ್ ಅವರು ಪವರ್ ಸೆಂಟರ್ ಸತೀಶ್ ಜಾರಕಿಹೊಳಿ ಅವರ ನಿವಾಸ ಏನಿರ್ಬೋದು ಈ ಒಂದು ಬೆಳವಣಿಗೆ ನೋಡಿ. ಈಗ ವಿಜೇಂದ್ರ ಅವರು ಭೇಟಿ ಕೊಟ್ಟು ಬಂದ್ರು. ಮಾಜಿ ಸಂಸದ ಸುರೇಶ್ ಅವರು ಕೂಡ ಭೇಟಿ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನು ಚರ್ಚೆ ಆಗ್ತಾ ಇದೆ ಬಸವರಾಜ್ ಈ ಒಂದು ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ರಾಜಕೀಯ ಪಡಸಾಲೆಯಲ್ಲಿ? ಖಂಡಿತ ನಾಗೇಂದ್ರ ಬಾಬು, ಸದ್ಯ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆ ಮತ್ತು ಒಂದಷ್ಟು ಚರ್ಚೆ, ಒಂದಷ್ಟು ಮೀಟಿಂಗ್ಗಳು, ಒಂದಷ್ಟು ಕುತೂಹಲಕಾರಿ ಆದಂಥ ಅಂಶಗಳು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಎಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಸುತ್ತಲೇ ಗಿರ್ಕಿ ಹೊಡಿತಾ ಇರೋದ್ರಿಂದ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಯಾಕಂದರೆ ಒಂದು ಕಡೆ ಮೂಡ ಪ್ರಕರಣ ಬಂದ ನಂತರ CM ಸ್ಥಾನ ಬದಲಾವಣೆ ಆಗುತ್ತೆ ಅಂತ ಒತ್ತಿ BJP ಹೇಳ್ತಾನೆ ಇದೆ ಮತ್ತು ಅಂತಹ ಪರಿಸ್ಥಿತಿಗಳು ಕೂಡ ಇದ್ದಾವೆ. ಯಾಕಂದರೆ ಇಡಿ ಕೂಡ ಎಂಟ್ರಿ ಆಗಿರ್ತಕ್ಕಂಥದ್ದು, ಈಗಾಗಲೇ ಲೋಕಾಯುಕ್ತ ಕೂಡ ತನಿಖೆ ನಡೀತಾ ಇರ್ತಕ್ಕಂಥದ್ದು. ಒಂದು ವೇಳೆ ಏನಾದರೂ ಅಂತ ಅಂತಿಮ ಪರಿಸ್ಥಿತಿ ಬಂದರೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರನ್ನ ಬದಲಿಸಿ ಮುಂದೆ ಯಾರನ್ನಾದರೂ CM ಮಾಡಬೇಕನ್ನುವಂಥ ಚರ್ಚೆಗಳಿದ್ದಾವೆ. ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಪದೇ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಅವ್ರ ಜೊತೆ ಇರಬಹುದು, MB ಪಾಟೀಲ್ ಇರಬಹುದು, ಇನ್ನುಳಿದಂತೆ ಶಾಸಕರ ಜೊತೆ ಸಭೆ ಇರಬಹುದು. ಹಾಗಾಗಿ ಒಂದಷ್ಟು ಕುತೂಹಲವಂತೂ ಸತೀಶ್ ಜಾರಕಿಹೊಳಿ ಅವರ ಸುತ್ತ ಗಿರ್ಕಿನ ಹೊಡಿತಾ ಇದೆ. ಇದರ ಬೆನ್ನಲ್ಲೇ ಇವತ್ತು ಬಹಳ ಪ್ರಮುಖವಾಗಿ BJPಯ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರು ಇವರನ್ನ ಭೇಟಿ ಮಾಡಿ ಒಂದಷ್ಟು ಗಂಭೀರವಾದಂಥ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. 5 ರಿಂದ 10 ನಿಮಿಷಗಳ ಕಾಲ ಪ್ರತ್ಯೇಕವಾದಂಥ ಸಭೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆ ಸಭೆಯಲ್ಲಿ ಪ್ರಸ್ತುತ ರಾಜಕೀಯದ ವಿಚಾರಗಳ ಬಗ್ಗೆ ಚರ್ಚೆ ಆಗಿದ್ದಾವೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಯಾವಾಗ BJP ಆರೋಪ ಮಾಡ್ತಾ ಇತ್ತು CM ಬದಲಾವಣೆ ಆಗ್ತಾ ಇದ್ದಾರೆ ಅನ್ನುವಂಥದ್ದು, ಆ ಆರೋಪದ ಬೆನ್ನಲ್ಲೇ ಇವರಿಬ್ಬರ ಭೇಟಿ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಯಾಕಂದರೆ ಒಂದು ರೀತಿಯಲ್ಲೆಲ್ಲೋ BJP ಕೂಡ ಸಹಕಾರ ನೀಡ್ತಾ ಇದೆಯಾ ಸತೀಶ್ ಜಾರಕಿಹೊಳಿ ಅವರು CM ಆಗೋದಕ್ಕೆ ಅನ್ನುವಂಥ ಒಂದಷ್ಟು ಚರ್ಚೆಗಳಿದ್ದಾವೆ. ಇದರ ಬೆನ್ನಲ್ಲೇ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ಅಲರ್ಟ್ ಆಗಿ ನಿನ್ನೆ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಮುಂದೆ ನಮಗೆ ಮಾತು ಕೊಟ್ಟಂತೆ ಅಧಿಕಾರವನ್ನು ವಹಿಸಬೇಕು ಅನ್ನುವಂಥ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾತುಕತೆಗಳಿದ್ದಾವೆ. ಇದರ ಬೆನ್ನಲ್ಲೇ ಈಗ ಖರ್ಗೆ ಇವಾಗ DK ಸುರೇಶ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮಾತುಕತೆಯನ್ನು ಈಗಷ್ಟೇ ಆರಂಭಿಸಿದ್ದಾರೆ. ಯಾಕಂದರೆ ಅಣ್ಣನ ಪರವಾಗಿ ಒಂದಷ್ಟು ಮಾತುಕತೆಯನ್ನು ಆಡಬಹುದು ಅನ್ನುವಂಥದ್ದು ಇಲ್ಲಿಯ ಪ್ರಮುಖವಾದಂಥ ಉಲ್ಲೇಖ ಮಾಡಬೇಕಾದಂಥ ವಿಚಾರಗಳು. ಯಾಕಂದರೆ DK ಶಿವಕುಮಾರ್ ಅವರಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಸಂಬಂಧ ಅಷ್ಟಕ್ಕಷ್ಟೇ ಇರೋದ್ರಿಂದ ಸಹೋದರರಾದಂಥ DK ಸುರೇಶ್ ಅವರು ಇದರ ಮಧ್ಯಸ್ಥಿಕೆ ವಹಿಸಿಕೊಂಡು ಆ ಮಾತು ಕೊಟ್ಟಂಥ ಹೈಕಮಾಂಡ್ ಏನಿದೆ ಅದು ಅಣ್ಣನಿಗೆ ಒಂದು CM ಸ್ಥಾನವನ್ನು ಕೊಡಬೇಕು, ಅದಕ್ಕೆ ನೀವು ಸಹಕಾರ ಕೊಡಬೇಕು ಅನ್ನುವಂಥ ಒಂದಷ್ಟು ಚರ್ಚೆ ಏನಾದರೂ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾಜಕೀಯದ ಪವರ್ ಸೆಂಟರ್ ಆಗಿ ಈಗ ಸತೀಶ್ ಜಾರಕಿಹೊಳಿ ಅವರ ಗುರುತಿಸ್ಕೊಳ್ತಾ ಇರ್ತಕ್ಕಂಥದ್ದು ಮತ್ತು ರಾಜಕೀಯ ಕೂಡ ಅವರ ಸುತ್ತಲೂ ಕೂಡ ಗಿರ್ಕಿ ಹೊಡಿತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಶಿಕಾರಿಪುರ ಸ್ಟೇಟ್ ಹೈವೇನು ಇದೆ, ರಾಜ್ಯ ಹೆದ್ದಾರಿ. ನಮ್ಮ ಜಿಲ್ಲೆನಲ್ಲಿ 2 ಟೋಲ್ ಬರ್ತಾ ಇದೆ, ಈಗ ಆಲ್ರೆಡಿ ಇದೆ ಎಕ್ಸಿಸ್ಟಿಂಗ್ ಅಲ್ಲಿ. ನಮ್ಮ ಶಿಕಾರಿಪುರ ತಾಲೂಕಲ್ಲಿ ಇರ್ತಕ್ಕಂಥ ಟೋಲ್ ಏನಿದೆ ಸಾಕಷ್ಟು ಅದು ರೈತರಿಗೆ ಬಡವರಿಗೆ ಅನಾನುಕೂಲ ಆಗಿದೆ. ಒಂದೇ ಜಿಲ್ಲೆನಲ್ಲಿ 2 ಟೋಲ್ ಬಂದಿರತಕ್ಕಂಥದ್ದು ಮತ್ತು 3 ಜಿಲ್ಲೆ ಜನ ಅದನ್ನ ಉಪಯೋಗಿಸ್ಕೊಳ್ತಕ್ಕಂಥ ಹೈವೇ ಇದು. ಹಾಗಾಗಿ ಆ ಟೋಲ್ ಅನ್ನ ಶಿಫ್ಟ್ ಮಾಡಬೇಕು. ಅಲ್ಲಿರ್ತಕ್ಕಂಥ ಯಾಕಂದ್ರೆ ಮಕ್ಕಳು ಶಾಲೆಗಳಿಗೆ ಹೋಗ್ತಾರೆ, ಆಸ್ಪತ್ರೆಗೆ ಓಡಾಡ್ತಾರೆ, ತಾಲೂಕು ಕಚೇರಿಗೆ ಬರ್ತಾ ಇರ್ತಾರೆ. ಸೊ ಬಡವರಿಗೆ ಒಟ್ಟಾರೆಯಾಗಿ ತೊಂದರೆ ಆಗ್ತಾ ಇದೆ.
ಸೊ ಟೋಲನ್ನು ಶಿಫ್ಟ್ ಮಾಡಬೇಕು ಅಂತೇಳಿ 3-4 ಬಾರಿ ಹೋರಾಟವೂ ಕೂಡ ಶಿಕಾರಿಪುರ ತಾಲೂಕಲ್ಲಿ ಆಗಿದೆ. ಹಾಗಾಗಿ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಹೋರಾಟಗಾರರು ಎಲ್ಲರೂ ಕೂಡ ಬಂದಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಅಂತೇಳಿ ಇವತ್ತು ಪತ್ನಿ ವಿಜಯಲಕ್ಷ್ಮಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಬಂದಿದ್ದರು. ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಅವರಿಗೆ ಬೆನ್ನು ನೋವಿಗೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ, ಹಬ್ಬ ಮುಗಿಯೋದ್ರೊಳಗಡೆ ಜಾಮೀನು ಸಿಗುತ್ತೆ ಅಂತೇಳಿ. ಸೊ ಬೆನ್ನು ನೋವಿನಿಂದ ಒಂದು ಕಡೆ ಬಳಲ್ತಾ ಇರುವಂಥ ದರ್ಶನ್, ಬಳಲಿ ಬೆಂಡಾಗಿ ಹೋಗಿರುವಂಥ ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿ ಅವರು ಧೈರ್ಯವನ್ನು ತುಂಬಿದ್ದಾರೆ. ಇವತ್ತು ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಅದೇನು ಅಂತಂದರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿದರು. ಈ ಭೇಟಿ ಒಂದು ರೀತಿಯಲ್ಲಿ ನಾನಾ ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ನಿಮ್ಮ ಜೊತೆ ಮಾತುಕತೆ ನಡೆಸಬೇಕು ಬನ್ನಿ ಸರ್, ಅವರನ್ನು ಕರೆಸಿದ್ದಾರೆ ಜಾರಕಿಹೊಳಿ ಅವರು. ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ. 5 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ರು. ವಿಜೇಂದ್ರ ಅವರನ್ನ ಕರೆದಂಥ ಹಿನ್ನೆಲೆಯಲ್ಲಿ ಜಾರಕಿಹೊಳಿ ಅವರು ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ನಮ್ಮ ತಾಲೂಕೆಲ್ಲ ಮುಖಂಡರು, ಹೋರಾಟಗಾರರು ಇದ್ದಾರೆ, ನಮ್ಮ ಪಕ್ಷದ ಮುಖಂಡರು ಇದ್ದಾರೆ. ಯಾವ ಬಂದ್ರೆ ಸರ್ ಅಲ್ಲಿಗೆ ಬಂದ್ರೆ ನಿಮ್ಮ ಕಡೆ ಚೆನ್ನಾಗಿದೆ. ಪವರ್ ಸೆಂಟರ್ ಆದಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆ ಬೆಳಗ್ಗೆ ವಿಜೇಂದ್ರ ಅವರು ಭೇಟಿ ಮಾಡಿದ್ರು. ಈಗ ಮಾಜಿ ಸಂಸದ ಸುರೇಶ್ ಅವರು ಕೂಡ ಭೇಟಿ ಮಾಡಿದ್ದಾರೆ. ರಾಜಕೀಯ ಬೆಳವಣಿಗೆ ಗರಿಗೆದರಿದೆ. ಮುಂದಿನ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರಾ? ಈ ಹಿನ್ನೆಲೆ ಅಲರ್ಟ್ ಆಗಿರುವಂಥ DCM DK ಶಿವಕುಮಾರ್ ಹಾಗೂ ಮಾಜಿ ಸಂಸದ DK ಸುರೇಶ್ ಅವರು. ಪವರ್ ಸೆಂಟರ್ ಸತೀಶ್ ಜಾರಕಿಹೊಳಿ ಅವರ ನಿವಾಸ ಏನಿರ್ಬೋದು ಈ ಒಂದು ಬೆಳವಣಿಗೆ ನೋಡಿ. ಈಗ ವಿಜೇಂದ್ರ ಅವರು ಭೇಟಿ ಕೊಟ್ಟು ಬಂದರು. ಮಾಜಿ ಸಂಸದ ಸುರೇಶ್ ಅವರು ಕೂಡ ಭೇಟಿ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನು ಚರ್ಚೆ ಆಗ್ತಾ ಇದೆ ಬಸವರಾಜ್, ಈ ಒಂದು ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ರಾಜಕೀಯ ಪಡಸಾಲೆಯಲ್ಲಿ? ಖಂಡಿತ ನಾಗೇಂದ್ರ ಬಾಬು, ಸದ್ಯ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆ ಮತ್ತು ಒಂದಷ್ಟು ಚರ್ಚೆ, ಒಂದಷ್ಟು ಮೀಟಿಂಗ್ಗಳು, ಒಂದಷ್ಟು ಕುತೂಹಲಕಾರಿ ಆದಂಥ ಅಂಶಗಳು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಎಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಸುತ್ತಲೇ ಗಿರ್ಕಿ ಹೊಡಿತಾ ಇರೋದ್ರಿಂದ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಯಾಕಂದರೆ ಒಂದು ಕಡೆ ಮೂಡ ಪ್ರಕರಣ ಬಂದ ನಂತರ CM ಸ್ಥಾನ ಬದಲಾವಣೆ ಆಗುತ್ತೆ ಅಂತ ಒತ್ತಿ BJP ಹೇಳ್ತಾನೆ ಇದೆ ಮತ್ತು ಅಂತಹ ಪರಿಸ್ಥಿತಿಗಳು ಕೂಡ ಇದ್ದಾವೆ. ಯಾಕಂದರೆ ಇಡಿ ಕೂಡ ಎಂಟ್ರಿ ಆಗಿರ್ತಕ್ಕಂಥದ್ದು, ಈಗಾಗಲೇ ಲೋಕಾಯುಕ್ತ ಕೂಡ ತನಿಖೆ ನಡೀತಾ ಇರ್ತಕ್ಕಂಥದ್ದು. ಒಂದು ವೇಳೆ ಏನಾದರೂ ಅಂತ ಅಂತಿಮ ಪರಿಸ್ಥಿತಿ ಬಂದರೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರನ್ನ ಬದಲಿಸಿ ಮುಂದೆ ಯಾರನ್ನಾದರೂ CM ಮಾಡಬೇಕನ್ನುವಂಥ ಚರ್ಚೆಗಳಿದ್ದಾವೆ.